ತಲೆಗೆ ಬಾಟಲ್ನಿಂದ ಹೊಡೆದು ವ್ಯಕ್ತಿಯ ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೇವಲ ₹2 ಬೆಂಕಿ ಪೊಟ್ಟಣಕ್ಕಾಗಿ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆಗೆ ಟ್ವಿಸ್ಟ್ ಸಿಕ್ಕಿದ್ದು, ಆರೋಪಿಗಳಿಬ್ಬರು ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಳೆದ ವಾರ ಕೋಲಾರ ಗ್ರಾಮಾಂತರ ಪೊಲೀಸರು ವ್ಯಾಪ್ತಿಯ ಹರಟಿ ಅರಣ್ಯ ಪ್ರದೇಶದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದು, ಮೃತನನ್ನ ಕೋಲಾರ ತಾಲೂಕು ಹರಟಿ ಗ್ರಾಮದ 28 ವರ್ಷದ ಶಂಕರ್ ನಾಗ್ ಎಂದು ಗುರುತಿಸಲಾಗಿತ್ತು. ಈತನ ಕೊಲೆಗೆ ಸಂಬಂಧವಾಗಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ತನಿಖೆಯನ್ನ ಕೈಗೊಂಡು ಗಣೇಶ್ ಮತ್ತು ಲಕ್ಷ್ಮಣ್ ಎಂಬ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳು ಶಂಕರ್ ನಾಗ್ನನ್ನ ಕೊಲೆ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಇನ್ನು ಈ ಕೊಲೆ ಪ್ರಕರಣದ ಸಂಬಂಧ ಕೋಲಾರ ಎಸ್ಪಿ ನಿಖಿಲ್ ಸುದ್ದಿಗಾರರೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೋಲಾರ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವ ಹರಟಿ ಅನ್ನೋ ಒಂದು ಗ್ರಾಮದಲ್ಲಿ ಮೊನ್ನೆ ಅಪರಿಚಿತ ಶವ ಒಂದು ಪತ್ತೆಯಾಗಿತ್ತು. ಈ ಅಪರಿಚಿತ ಶವವನ್ನು ನಾವು ನಮ್ಮ ತನಿಖಾ ತಂಡ ಹೆಚ್ಚು ವಿಚಾರವನ್ನು ಕಲೆ ಹಾಕಿದಾಗ ಇವನು ಶಿವಶಂಕರ್ ಅನ್ನೋ ಒಬ್ಬ ವ್ಯಕ್ತಿ ಅಂತ ಐಡೆಂಟಿಫೈ ಆಗಿದ್ದಾನೆ. ಈ ಒಂದು ಶಿವಶಂಕರನ್ನು ಇಬ್ಬರು ಆರೋಪಿಗಳು, ಗಣೇಶ್ ಮತ್ತು ಲಕ್ಷ್ಮಣ್ ಅನ್ನೋ ಇಬ್ಬರು ಆರೋಪಿಗಳು ಮರ್ಡರನ್ನು ಮಾಡಿ ಆ ಬಾಡಿಯನ್ನು ಸುಟ್ಟಿ ಅವರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಇಬ್ಬರು ಆರೋಪಿಗಳನ್ನು ನಾವು ಇವಾಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಈ ಮರ್ಡರ್ಗೆ ಮುಖ್ಯ ಕಾರಣ ಬಂದ್ಬಿಟ್ಟು ಈ ಒಂದು ಬೆಂಕಿಪಟ್ಟಣ. ಈ ಯಾರು ಶಿವಶಂಕರ್ ಇದ್ದಾನೆ, ಶಿವಶಂಕರ್ ಅವನ ಅಣ್ಣ ಮತ್ತು ಇವರಿಬ್ಬರು ಅಕ್ಯೂಸ್ಡು ಎಲ್ಲ ಸೇರಿ ಒಟ್ಟಿಗೆ ಒಂದು ಕಡೆ ಕುಡಿತಾ ಇರ್ತಾರೆ. ಅಲ್ಲಿ ಈ ಶಿವಶಂಕರ್ ಅಣ್ಣ ಒಂದು ಬೆಂಕಿಪಟ್ಟಣ ಒಂದು ತೊಗೊಳೋ ವಿಚಾರವಾಗಿ ಜಗಳ ಶುರು ಆಗುತ್ತೆ. ಅಲ್ಲಿಂದ ಅವರು ಮತ್ತೆ ಇನ್ನೂ ಒಂದು ಬಾರ್ಗೆ ಹೋಗ್ಬಿಟ್ಟು ಅಲ್ಲಿ ಕುಡಿದ್ಬಿಟ್ಟು ನಂತರ ಅವರು ಈ ಎಲ್ಲಿ ಕೃತ್ಯ ನಡೆದ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಬಂದು ಎಲ್ಲರೂ ಕೂಡ ಒಂದು ರೌಂಡ್ ಕುಡಿದ್ಬಿಟ್ಟು ಮೊದಲನೇದಾಗಿ ಬಿಯರ್ ಬಾಟ್ಲಿಯಿಂದ ಅವ್ರ ತಲೆಗೆ ಹೊಡೆದು ನಂತರ ಅಲ್ಲಿ ಒಂದು ಕತ್ತಿಗೆ ಆ ಒಂದು ಚೂಪಿನ ಆಬ್ಜೆಕ್ಟಿಂದ ಅದನ್ನು ಚುಚ್ಚಿ ನಂತರ ಒಂದು ಏನು ಪೈಜಾಮದು ಒಂದು ನೈಲಾನ್ ದಾರ ಬರುತ್ತೆ, ಆ ದಾರವನ್ನು ಕತ್ತಿಗೆ ಅವರು ಬಿಗಿಯಾಗಿ ಕಟ್ತಾರೆ. ಅದಾದ ಮೇಲೆ ಅವರು ಗಾಡಿಯಲ್ಲಿದ್ದ ಪೆಟ್ರೋಲನ್ನು ತೆಗೆದುಬಿಟ್ಟು ಮೈ ಮೇಲೆ ಹಾಕ್ಬಿಟ್ಟು ಬೆಂಕಿಯನ್ನು ಹಚ್ತಾರೆ. ಸೊ ಇಷ್ಟುವನ್ನು ಮಾಡಿ ಅವರಿಬ್ಬರು ಪರಾರಿ ಆಗ್ತಾರೆ. ಈ ಒಂದು ಈ ಕೃತ್ಯದ ನಂತರ ನಾವು ಒಂದು 2 ಟೀಮನ್ನು ಏನು ಮಾಡಿದ್ವಿ, ಯಶಸ್ವಿಯಾಗಿ ಅವ್ರನ್ನ ಸೆರೆ ಹಿಡಿದು ಅವರಿಬ್ಬರನ್ನು ನಾವು ಇವಾಗ ಕಸ್ಟಡಿ ಕೂಡದು ಮತ್ತೆ ಅಲ್ಲಿ ಇದು ಮಾಡಿರೋದು. ಇದರಲ್ಲಿ ಬಂದುಬಿಟ್ಟು ಕೇವಲ ಒಂದು ಮ್ಯಾಚ್ ಬಾಕ್ಸ್ ಸಲುವಾಗಿ ಶುರುವಾಗಿದ್ದ ಒಂದು ಗಲಾಟೆ ಅದು ಈ ಒಂದು ಸಾವಿನಲ್ಲಿ ಅಂತ್ಯ ಆಗಿದೆ. ಅವರು ಒಬ್ಬರು ಬೆಂಗಳೂರು ಕಡೆ ಹೋಗಿದ್ದರು, ಇನ್ನೊಬ್ಬರು ಬಂಗಾರಪೇಟೆ ಕಡೆ ಇದ್ದರು. ಇವರಿಬ್ಬರು ಅಕ್ಯೂಸ್ಡ್ ಮೂಲತಃ ಬಂದುಬಿಟ್ಟು ಅವರು ಬಂಗಾರಪೇಟೆ ತಾಲೂಕಿನವರೇ ಆಗಿದ್ದು ಅವರು ಗಾರೆ ಕೆಲಸ ಮಾಡ್ಕೊಂಡಿದ್ದರು. ಇದು ಕೃತ್ಯವನ್ನು ಮಾಡಿ ಇಬ್ಬರು ಒಂದೊಂದು ದಿಕ್ಕಿಗೆ ಹೋಗಿದ್ದರು. ಅದಕ್ಕೆ 2 ಟೀಮನ್ನು ಮಾಡಿ ಅವ್ರನ್ನ ನಾವು ಇವಾಗ ಅರೆಸ್ಟ್. ಗಾರೆ ಕೆಲಸ ಮಾಡಿಕೊಂಡಿದ್ದ ಮೃತ ಶಂಕರ್ ನಾಗ್ ಹಾಗೂ ಕೊಲೆ ಮಾಡಿದ ಆರೋಪಿಗಳು ಕುಡಿದ ಮತ್ತಿನಲ್ಲಿ ಬೆಂಕಿ ಪೊಟ್ಟಣಕ್ಕಾಗಿ ಜಗಳ ತೆಗೆದು ಶಂಕರ್ ನಾಗ್ನನ್ನ ಕೊಲೆ ಮಾಡಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದರು. ಈ ಕೊಲೆ ಸಂಬಂಧ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ವರದಿ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಸಾಯಿನಾಥ್ ದರ್ಗಾ, ಕೋಲಾರ. ಮೀಡಿಯಾ ನೆಟ್ವರ್ಕ್.